ಸಕ್ಕರೆ ನಾಡು ಮಂಡ್ಯದ ರೈತರು ಈ ಬಾರಿ ಉತ್ತಮ ಮಳೆಯಾಗಿರುವಂತಹ ಪರಿಣಾಮ ಭರ್ಜರಿ ಫಸಲಿನ ನಿರೀಕ್ಷೆಯಲ್ಲಿದ್ದರು. ಬಟ್ ಸರ್ಕಾರವೇ ವಿತರಿಸಿರುವಂತಹ ಕಳಪೆ ಬೀಜ ಅನ್ನದಾತರ ಕನಸನ್ನ ನುಚ್ಚು ನೂರು ಮಾಡಿಬಿಟ್ಟಿದೆ. ಇದೇ ವಿಚಾರ ರೈತರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸುಗ್ಗಿ ಸಂಭ್ರಮದಲ್ಲಿದ್ದ ಅನ್ನದಾತರಿಗೆ ಶಾಕ್. ಭತ್ತ ಖರೀದಿ ಕೇಂದ್ರ ತೆರೆಯದೆ ನಿರ್ಲಕ್ಷ್ಯ. ಕಳಪೆ ಬಿತ್ತನೆ ಬೀಜ ವಿತರಣೆ, ಕೃಷಿ ಸಚಿವರ ತವರಲ್ಲಿ ರೈತರಿಗೆ ಧೋಕಾ. ಸಕ್ಕರೆ ನಗರಿ ಮಂಡ್ಯ ಜಿಲ್ಲೆಯ ರೈತರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಿವೆ. ಸುಗ್ಗಿಯ ಸಂಭ್ರಮದಲ್ಲಿದ್ದ ಅನ್ನದಾತರಿಗೆ ಇದೀಗ ಶಾಕ್ ಕೂಡ ಎದುರಾಗಿದೆ. ಅಂದಹಾಗೆ ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ. ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಭತ್ತದ ಬೆಳೆಯನ್ನ ಬೆಳೆಯುತ್ತಾರೆ. ಈಗಾಗಲೇ ಜಿಲ್ಲೆಯ ಬಹುತೇಕ ರೈತರು ಭತ್ತವನ್ನ ಕಟಾವು ಮಾಡಿ ಮಾರಾಟ ಮಾಡಿದ್ದಾರೆ. ಅಲ್ಲದೆ ಬೇಸಿಗೆ ಬೆಳೆಯ ಭತ್ತವನ್ನ ಬೆಳೆಯಲು ಹೊಟ್ಲು ಕೂಡ ಹಾಕುತ್ತಿದ್ದಾರೆ. ಆದರೆ ಈ ಬಾರಿ ಉತ್ತಮ ಬೆಳೆ ಬೆಳೆಯುತ್ತೇವೆ ಅಂದುಕೊಂಡಿದ್ದ ರೈತರಿಗೆ ಶಾಕ್ ಎದುರಾಗಿದೆ. ಭತ್ತದ ಖರೀದಿ ಕೇಂದ್ರ ಆರಂಭಗೊಳ್ಳದೆ ಈಗಾಗಲೇ ರೈತರು ಕಡಿಮೆ ಬೆಲೆಗೆ ಭತ್ತವನ್ನು ಮಾರಾಟ ಮಾಡಿದ್ದಾರೆ. ಈ ನಡುವೆ ಬಿತ್ತನೆ ಮಾಡಲೆಂದು ತಂದಂತಹ ಭತ್ತದ ಬಿತ್ತನೆ ಬೀಜ ಕೂಡ ಕಳಪೆಯಿಂದ ಕೂಡಿದೆ. ಮಂಡ್ಯ ತಾಲೂಕಿನ ತೋಬಿನಕೆರೆ ಕೈಗಾರಿಕಾ ಪ್ರದೇಶದಲ್ಲಿರೋ ರಾಜ್ಯ ಬೀಜ ನಿಗಮದಿಂದ ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗಳ ನೂರಾರು ರೈತರು 25 ಕೆಜಿ ತೂಕದ ಭತ್ತದ ಬಿತ್ತನೆ ಬೀಜವನ್ನ ಪ್ರತಿ ಬ್ಯಾಗ್ಗೆ 1163 ರೂಪಾಯಿಯಂತೆ ಖರೀದಿ ಮಾಡಿದ್ದಾರೆ. ಆದರೆ ಸರ್ಕಾರದಿಂದಲೇ ನೀಡ್ತಿರೋ ಬಿತ್ತನೆ ಬೀಜ ಸಾಕಷ್ಟು ಕಳಪೆ, ಜೊಳ್ಳು ಹಾಗೂ ಧೂಳಿನಿಂದ ಕೂಡಿದ್ಯಂತೆ. ಯೋಗ್ಯವಲ್ಲದ ಬಿತ್ತನೆ ಬೀಜವನ್ನ ರಾಜ್ಯ ಬೀಜ ನಿಗಮ ವಿತರಣೆ ಮಾಡಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬಂದು ನೋಡುವ ಅಂತ ಬಂದರೆ ಇಲ್ಲಿ ಭವ್ಯ ಬ್ರಹ್ಮಾಂಡನೇ ಅಡಗೈತೆ ಸರ್. ಈ ಗೋಡನ್ ಒಳಗಡೆ ಹೋಗ್ಬಿಟ್ರೆ ರಿಜೆಕ್ಟ್ ಆಗಿರೋ ಭತ್ತನೆಲ್ಲ ಮತ್ತೆ ಬೇರೆ ಬ್ಯಾಗ್ ಮಾಡಿ ಇಲ್ಲೇ ಸೇಲ್ ಮಾಡ್ತವ್ರೆ ಸರ್. ಅದು ಭತ್ತ ಹೊಡೆದಿರುವಂಥ ಒಬ್ಬ ರೈತ ಗೌರ್ಮೆಂಟ್ ಗೋಡನ್ ಒಳಗಡೆ ಕುಂತ್ಕೊಂಡು ರಿಜೆಕ್ಟ್ ಭತ್ತನ ಸೇಲ್ ಮಾಡ್ತಾನೆ ಅಂತಂದರೆ ನಮ್ಮ ವ್ಯವಸ್ಥೆ ಎಷ್ಟು ಮಟ್ಟಕ್ಕಾಗೈತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗೈತೆ. ಒಬ್ಬ ರೈತಂಗೆ ಎಷ್ಟು ಕಷ್ಟ ಐತೆ. ಇವತ್ತು ಅಗೆಪಾತಿ ರೆಡಿ ಮಾಡಿ ಅಗೆ ಹಾಕೋಕ್ಕೆ ಅಂತ ಒಂದು 3 ಆಳು ಕರ್ಕೊಂಡು ಹೋಗೋವ್ರೆ ಗದ್ದೆ ಹತ್ರಕ್ಕೆ. ಒಂದೊಂದು ಆಳ್ಗೆ 500 ರೂಪಾಯಿ ಬೀಳ್ತದೆ ಸರ್. ಭತ್ತ ನೋಡ್ಕೊಂಡು ರಿಟರ್ನ್ ಬಂದವ್ರೆ. ಇದನ್ನೆಲ್ಲ ಯಾರು ತುಂಬಿಸೋರು? ಇವಾಗ ಬ್ಯಾಗು ಸೆಕೆಂಡ್ ಕೊಟ್ರಲ್ಲ ಸರ್, ಬಿಳಿ ಚೀಲ ಬ್ಯಾಗು, ಅದಕ್ಕೆ 1163 ರೂಪಾಯಿ. ಗೋಣಿ ಚೀಲ ಬ್ಯಾಗು ಇದಕ್ಕೆ 1000 ರೂಪಾಯಿ. ಏನಿಲ್ಲ, ಕಾರ್ಡ್ ಇಲ್ಲ, ಏನಿಲ್ಲ. ಅದನ್ನೇ ಬಿಚ್ಚಿ ನೋಡೋ ಸರ್, ಜಳ್ಳಿತ್ತು. ಆಮೇಲೆ ನಾವು ತಗೊಬಂದ ಸರ್ ಬೆಳಿಗ್ಗೆ. ಆಮೇಲೆ ಆ ಅಮ್ಮ ಹೇಳ್ತಾರೆ ಅಧಿಕಾರಿಗಳು, ಇದು ನಮ್ಮ ಚೀಲನೇ ಇಲ್ಲ ಅಂತ ಹೇಳ್ತಾರೆ. ಇವಾಗ ಲೋಡ್ ಮಾಡ್ತಾ ಇದ್ದಾರೆ ನೋಡಿ, ನಾವು ಬಂದಮೇಲೆ ಲೋಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಚೀಲ ಸಮೇತ ಈ ದಾರ ಎಲ್ಲಿ ಬತ್ತು ಅಂತ ಕೇಳಿದೆ ನಾನು. ಆಮೇಲೆ ಸುಮ್ಗಾದ್ರು. ಆ ಚೀಲಕ್ಕೆ ನಮಗೆ ಕೊಟ್ಟವ್ರಲ್ಲ ಚೀಲ, ಇದೇ ದಾರ ಇರೋದು. ಇವಾಗ ಲೋಡ್ ಮಾಡ್ತಾ ಇರೋದು ಅದೇ ಚೀಲ, ನಮ್ದೇ ಅಲ್ಲ ಅಂತ ಕೇಳ್ತಾರೆ ಅಧಿಕಾರಿಗಳಿಗೆ ಏನು ಹೇಳಿದ್ಮ ಸರ್ ನಾವು. ಅಂದಹಾಗೆ ರಾಜ್ಯ ಬೀಜ ನಿಗಮ ಸ್ಥಳೀಯ ರೈತರಿಂದಲೇ ಭತ್ತವನ್ನ ಖರೀದಿಸಿ ಬಿತ್ತನೆ ಬೀಜವನ್ನ ತಯಾರು ಮಾಡುತ್ತದೆ. ಕೆಲವೊಂದು ಪ್ರೊಸೀಜರ್ ನಂತರ ಇದು ಬಿತ್ತನೆಗೆ ಯೋಗ್ಯನಾ ಎಂದು ತಿಳಿಯಲು ಬೆಂಗಳೂರಿನ ಬಿಜೆವಿಕೆಯಲ್ಲಿರೋ ಲ್ಯಾಬ್ಗೆ ಕಳಿಸಲಾಗುತ್ತೆ. ಅಲ್ಲಿ ಇದು ಬಿತ್ತನೆಗೆ 80% ಯೋಗ್ಯ ಎಂದು ಬಂದ್ರೆ ಅದನ್ನ ರೈತರಿಗೆ ವಿತರಣೆ ಮಾಡಬೇಕು. ಆದ್ರೆ ಲ್ಯಾಬ್ನಲ್ಲಿ ಬಿತ್ತನೆಗೆ ಯೋಗ್ಯವಲ್ಲ ಎಂದು ತಿಳಿಸಿದ್ರು. ಹಣದಾಸೆಗೆ ಅಧಿಕಾರಿಗಳ ಮುಂದೆ ನಿಂತು ರೈತರಿಗೆ ಬಿತ್ತನೆ ಬೀಜವನ್ನ ಪೂರೈಕೆ ಮಾಡಿದ್ದಾರೆ ಎಂದು ನಿಗಮದಲ್ಲಿ ಕೆಲಸ ಮಾಡುವ ದಿನಗೂಲಿ ನೌಕರರೇ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಈ ಆರೋಪವನ್ನ ರಾಜ್ಯ ಬಿಜೆಪಿ ನಿಗಮದ ಸಹಾಯಕ ಮೇಲ್ವಿಚಾರಕಿ ತಳ್ಳಿ ಹಾಕಿದ್ದಾರೆ. ಕೊಂಡ್ನಾಳೆ ಹೋಗೋದು ಅದು ರೈತರಿಗೆ ಸಂಬಂಧಪಟ್ಟಿದ್ದು. ಸೊ ಆ ರೀತಿ ನಾವು ಮಾಡಲ್ಲ ಸರ್. ನಾವು ಅರೌಂಡ್ 800 ಕ್ವಿಂಟಲ್ಸ್ ಮಾರಾಟ ಮಾಡಿದ್ದೀವಿ. ಮೀನ್ಸ್ ಅವಕ್ಕೆ ನಾವು ಲೇಬಲು ಟ್ಯಾಗ್ ಹಾಕಿಲ್ಲ ಸರ್, ಹಾಕಲ್ಲ ನಾವು. ಏಕೆಂತಂದರೆ ನಾವು ರೈತರಿಂದ ಫಸ್ಟು ಗ್ರೋಯರ್ ಬೆಳೆದು ಕೊಡ್ತಾರಲ್ಲ, ಪ್ರೋಸೆಸ್ ಮಾಡಿ ಇಟ್ಟಿರ್ತೀವಿ. ಪ್ರೋಸೆಸ್ ಮಾಡಿ ಲ್ಯಾಬಿಗೆ ಕಳಿಸ್ತೀವಿ. ಆ ಲ್ಯಾಬಲ್ಲಿ ರಿಸಲ್ಟ್ ಬರುತ್ತೆ. ಆ ಲ್ಯಾಬಲ್ಲಿ ಪಾಸ್ ಅಂತ ಬಂದರೆ ಅವರು ಟ್ಯಾಗು ಮತ್ತು ಲೇಬಲ್ ಇಶ್ಯೂ ಮಾಡ್ತಾರೆ. ಒಟ್ಟಾರೆ ಸರ್ಕಾರದಿಂದಲೇ ಪೂರೈಕೆ ಆಗಿರೋ ಭತ್ತದ ಬಿತ್ತನೆ ಬೀಜ ಕಳಪೆಯಾಗಿದೆ. ಈ ಬೀಜದಿಂದ ಉತ್ತಮ ಬೆಳೆಯನ್ನ ಬೆಳೆಯುವುದಾದ್ರೂ ಹೇಗೆ ಎಂದು ರೈತರು ಪ್ರಶ್ನೆ ಮಾಡುತ್ತಿದ್ದಾರೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.